ರಾತ್ರಿ ಸುರಿದ ಭಾರಿ ಮಳೆಗೆ ಬೆಂಗಳೂರಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಚಂಬೇನಹಳ್ಳಿಯಲ್ಲಿ ಮಳೆ ನೀರಿಂದ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ರಾತ್ರಿ ನಿರಂತರವಾಗಿ ಸುರಿದ ಮಳೆಯ ಪರಿಣಾಮ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಅವಾಂತರಗಳಾಗಿದೆ. ಚಂಬೇನಹಳ್ಳಿಯಲ್ಲಿ ರಸ್ತೆ ಜಲಾವೃತ ಆಗಿದೆ. ಮಳೆ ನೀರಿಗೆ ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ರಸ್ತೆ ಕೂಡ ಜಲಾವೃತ ಆಗಿದೆ. ಬೆಳಗ್ಗೆಯೂ ರಾಜಧಾನಿಯ ಹಲವೆಡೆ ಜಿಟಿ ಮಳೆ ಮುಂದುವರಿತಾನೆ ಇದೆ. ಎಲೆಕ್ಟ್ರಾನಿಕ್ ಸಿಟಿ ವೀರಸಂದ್ರದಲ್ಲೂ ಕೂಡ ಮೊಣಕಾಲುದ್ದ ನೀರು ನಿಂತು ಬಿಟ್ಟಿದೆ. ವಾಹನ ಸಂಚಾರಕ್ಕೆ ಬಹಳ ತೊಡಕಾಗಿದೆ. ರಾತ್ರಿ ಸುರಿದಿರುವಂಥ ಮಳೆಗೆ ರಸ್ತೆಯಲ್ಲಿ ಇನ್ನೂ ನೀರು ಹಾಗೆ ನಿಂತಿರೋದ್ರಿಂದ ಬೆಳಗಾಗಿದ್ದು ಕೆಲಸಕ್ಕೆ ಹೋಗಬೇಕಾದವರು ಜನಸಂಚಾರ ಆರಂಭ ಆಗ್ತಾ ಇದ್ದ ಹಾಗೆ ಜನ ಪರದಾಡಬೇಕಾದ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ. ಬೆಳಗ್ಗೆನೂ ಕೂಡ ಇನ್ನೂ ಹಲವು ಏರಿಯಾಗಳಲ್ಲಿ ಬೆಳ್ಳಂಬೆಳಗ್ಗೆಯಿಂದಾನೇ ಜಿಟಿ ಮಳೆ ಕೂಡ ಮುಂದುವರಿತಾ ಇದೆ. ಸೊ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ರಸ್ತೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಾತ್ರಿ ಬಹಳ ಜೋರು ಮಳೆಯಾಗಿರೋ ಪರಿಣಾಮ ಎಲೆಕ್ಟ್ರಾನಿಕ್ ಸಿಟಿ ಸೇರಿದ ಹಾಗೆ ಕೆಲವು ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಗಳಲ್ಲೇ ಸುಮಾರು 2-3 ಅಡಿಗಳಷ್ಟು ನೀರು ನಿಂತಿರೋದು, ರಸ್ತೆ ಸಂಚಾರಕ್ಕೆ ಸಾಕಷ್ಟು ತೊಡಕುಂಟಾಗಿರುವಂಥ ಹಲವು ಘಟನೆಗಳಿಗೆ ನಿನ್ನೆ ರಾತ್ರಿ ಮಳೆಯಿಂದ ಬೆಂಗಳೂರು ಸಾಕ್ಷಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಗತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಮಳೆಗಾಲ ಇನ್ನೇನು ಮುಗಿತಾ ಬಂತು. ಸದ್ಯಕ್ಕೆ ಬೆಂಗಳೂರಲ್ಲಿ ವರುಣನ ತಾಪತ್ರಯ ಇಲ್ಲ ಅಂದ್ಕೊಂಡಿದ್ದ ಬೆಂಗಳೂರಿಗರಿಗೆ ನಿನ್ನೆ ರಾತ್ರಿ ಮಳೆ ಸರಿಯಾಗಿ ಶಾಕ್ ಕೊಟ್ಟಿದೆ ಅನ್ಸುತ್ತೆ. ಏನೆಲ್ಲ ಆಗಿದೆ ಮಳೆಯಿಂದ ಅವಾಂತರ ಬೆಂಗಳೂರಲ್ಲಿ? ಬೆಂಗಳೂರಿನಲ್ಲಿ ಬರುವಂತಹ ಒಂದೇ ಒಂದು ಮಳೆ ಬಿಬಿಎಂಪಿ ಅದೆಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಮಾಡಿದೆ, ಅದೆಷ್ಟರ ಮಟ್ಟಿಗೆ ಕಾಟಾಚಾರದ ಕೆಲಸ ಮಾಡಿದೆ, ಬಿಬಿಎಂಪಿ ಮಾಡಿರುವಂತಹ ಕೆಲಸದ ಹಣೆಬರ ಏನು ಅನ್ನುವಂಥದ್ದನ್ನ ಬೆಂಗಳೂರಿನಲ್ಲಿ ಬರುವಂತಹ ಒಂದೇ ಒಂದು ಮಳೆ ತೋರಿಸುತ್ತೆ. ನಿನ್ನೆ ಬಂದಂತಹ ಮಳೆಗೂ ಕೂಡ ನಗರದ ಹಲವೆಡೆ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಇವತ್ತಿಗೂ ಕೂಡ ಜಯನಗರದ 4th ಬ್ಲಾಕ್ ನಲ್ಲಿ ಬಿದ್ದಿರುವಂತಹ ಮರದ ಕೊಂಬೆಯ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದ್ರ ಜೊತೆಗೆ ನಗರದ ಹಲವು ರಸ್ತೆಗಳಲ್ಲಿ ನೀರುಗಳು ಹಾಗೆ ನಿಂತ್ಕೊಂಡಿದೆ. ಪೀಣ್ಯದಲ್ಲಾಗ್ಲಿ ಅಥವಾ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಾಗ್ಲಿ ಎಲ್ಲೆಲ್ಲವೂ ಕೂಡ ನೀರು ಹಾಗೆ ನಿಂತಿರುವಂತದ್ದು. ಲೀಲಾ ಪ್ಯಾಲೇಸ್ ನಲ್ಲಿ ಇನ್ನೂ ಕೂಡ ಮರ ತೆರವು ಕಾರ್ಯಾಚರಣೆ ಆರಂಭ ಆಗಿಲ್ಲ. ನಗರದ ಹಲವೆಡೆ ವಾಹನ ಸವಾರರಿಗೆ ಹೈರಾಣಾಗಿರುವಂತದ್ದು. ಅದರ ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಅನ್ನು ನೋಡಿದ್ರೆ ಜಲಾವೃತವಾಗಿ ಅಲ್ಲೊಂದು ಈಜುಕೊಳವೇ ರೆಡಿಯಾಗಿ ಹೋಗಿದೆ ಅನ್ನೋ ತರ ಇದೆ. ಇದು ಬ್ರ್ಯಾಂಡ್ ಬೆಂಗಳೂರು ಅದೆಷ್ಟರ ಮಟ್ಟಿಗೆ ಬ್ರ್ಯಾಂಡ್ ಬೆಂಗಳೂರು ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾನೀಗ ಜಾಲಹಳ್ಳಿ ಕ್ರಾಸ್ ನಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅಂತ ನೀವೀಗ ನೋಡಬಹುದು. ಸರಿಸುಮಾರು ಬೆಳಗ್ಗೆ 9 ಗಂಟೆ ಆಗ್ತಾ ಬಂತು. ನಿನ್ನೆ ರಾತ್ರಿ ಬಂದಂತಹ ಮಳೆಯ ನೀರು ಇನ್ನೂ ಕೂಡ ರಸ್ತೆಯಲ್ಲಿ ಕ್ಲಿಯರ್ ಆಗಿಲ್ಲ. ಇದು ಜಾಲಹಳ್ಳಿ ಕ್ರಾಸ್ ನ ದೃಶ್ಯಾವಳಿ. ಬೆಳಗ್ಗೆಯಿಂದಲೂ ಇನ್ನೂ ಜಾಸ್ತಿ ನೀರಿತ್ತು. ಅಂದ್ರೆ ಸಿಕ್ಕಾಪಟ್ಟೆ ನೀರಿದ್ದಂತಹ ಎಫೆಕ್ಟ್ ವಾಹನ ಸವಾರರು ಹೈರಾಣಾದಂತಹ ಚಿತ್ರಣ ಇಲ್ಲಿ ಕಂಡು ಬಂದಿತ್ತು. ಇದು ಏನು ಪೀಣ್ಯ ಸೆಕೆಂಡ್ ಸ್ಟೇಜ್ ಇಂದ ಬರುವವರಾಗ್ಲಿ ಅಥವಾ ಜಾಲಹಳ್ಳಿ ಕ್ರಾಸ್ ಇಂದ ಬರುವಂತವರಾಗ್ಲಿ ಅಥವಾ ಗುರುಗುಂಟೆಪಾಳ್ಯದಿಂದ ಬರುವಂತವರಾಗ್ಲಿ ಅವರೆಲ್ಲರೂ ಕೂಡ ಯಲಹಂಕಕ್ಕೆ ಹೋಗೋದಕ್ಕೆ ಇದು ಪ್ರಮುಖವಾದಂತಹ ಒಂದು ರಸ್ತೆ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಲಾರಿಗಳಾಗ್ಲಿ ಬೈಕ್ಗಳಾಗ್ಲಿ ಆಟೋಗಳಾಗ್ಲಿ ಅವೆಲ್ಲವೂ ಕೂಡ ಈ ರಸ್ತೆಯಲ್ಲಿ ಓಡಾಟವನ್ನ ನಡೆಸ್ತವೆ. ಇಲ್ಲಿ ಕಷ್ಟ ಏನಪ್ಪಾ ಅಂತ ಹೇಳಿದ್ರೆ ಬರುವಂತಹ ಒಂದು ಲಾರಿ ಪಕ್ಕದಲ್ಲಿ ಏನಾದ್ರೂ 2 ವೀಲರ್ ಸವಾರ ಹೋಗ್ತಾ ಇದ್ರೆ ಅವ್ರ ಮೇಲೆ ನೇರವಾಗಿ ನೀರು ಹಾರಿಸ್ಕೊಂಡು ಹೋಗ್ಬಿಡುತ್ತೆ. ಶಾಲಾ ಮಕ್ಕಳ ಗಾಡಿ ಹೋಗ್ತಾ ಇದ್ರೆ ಅವ್ರ ಮೇಲೆ ನೇರವಾಗಿ ನೀರು ಹಾರಿಸ್ಕೊಂಡು ಹೋಗ್ಬಿಡುತ್ತೆ. ಇದರಿಂದ ಆ ಮಕ್ಕಳು ಬಟ್ಟೆ ಬದಲಿಸಬೇಕಾದಂತಹ ಪರಿಸ್ಥಿತಿ ಬಂದ್ ಹೋಗಿರುವಂತದ್ದು. ನಾವಿಲ್ಲೇ ನಿಂತಿದ್ವಿ. ನಾವು ನಿಂತಿದ್ದಂತಹ ಸಂದರ್ಭದಲ್ಲೇ ಸುಮಾರು ಒಂದು 5-6 ಜನ ಅವರ ಬಟ್ಟೆ ಎಲ್ಲ ನೀರಾಗಿದ್ದಂತಹ ಎಫೆಕ್ಟ್ ರಿಟರ್ನ್ ಹೋದಂತಹ ದೃಶ್ಯಾವಳಿಗಳು ಕೂಡ ಇಲ್ಲಿ ಕಂಡು ಬಂದಿರುವಂತದ್ದು. ಅಂದ್ರೆ ಮಳೆ, ನೀವು ಹೇಳಿದಾಗೆ ಮಳೆಗಾಲ ಮುಗಿತಾ ಬಂತು. ಮಳೆಗಾಲ ಮುಗಿತಾ ಬಂದ್ರೂ ಕೂಡ ಬೆಂಗಳೂರು ಮಳೆಗೆ ರೆಡಿ ಆಗಿಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ಬರುವಂತಹ ಒಂದೇ ಒಂದು ಮಳೆ ಬೆಂಗಳೂರಿನ ಬಿಬಿಎಂಪಿ ಮಾಡಿರುವಂತಹ ಕೆಲಸ ಎಷ್ಟು ಚಂದ ಇದೆ ಅಂದ್ರೆ ಮಳೆಗೆ ಯಾವ ರೀತಿಯಾಗಿ ಇವ್ರು ತಯಾರಾಗಿದ್ದೀವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದಾರಲ್ಲ, ಆ ತಯಾರಿ ಏನು ಅನ್ನುವಂಥದ್ದು ಮಳೆಗಾಲ ಮುಗಿತಾ ಬಂದ್ರೂ ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥದ್ದು ಜನ ಹಾಕ್ತಾ ಇರುವಂತಹ ಹಿಡಿಶಾಪ. ಜೊತೆಗೆ ಒಂದೊಂದು ರಸ್ತೆಯಲ್ಲೂ ಕೂಡ ಸಾವಿರಾರು ಗುಂಡಿಗಳಿವೆ. ಆ ಗುಂಡಿಗಳ ಮೇಲೆ ಬೈಕ್ ಸವಾರ ಹೋಗಿ ಇವತ್ತು ಮಳೆ ನೀರು ಕೂಡ ತುಂಬಿಕೊಂಡಿರೋದ್ರಿಂದ ಬೀಳುವಂತಹ ದೃಶ್ಯಗಳು ಕೂಡ ಕಾಮನ್ ಅನ್ನೋ ತರ ಆಗಿ ಹೋಗ್ಬಿಟ್ಟಿದೆ. ಜನಸಾಮಾನ್ಯರು ಸರ್ಕಾರಕ್ಕೆ ಜೊತೆಗೆ ಬಿಬಿಎಂಪಿಯ ಅಧಿಕಾರಿಗಳಿಗೆ ಬಾಯಿ ತುಂಬಾ ಹಿಡಿ ಶಾಪವನ್ನ ಹಾಕ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.